ಗೌಡ ಮತ್ತೆ ಇಲ್ಲಿಗೆ ಬಂದಿದ್ದಾನೆ. ಅವನು ಸುಮ್ಮನೆ ಬಂದಿರಲಿಲ್ಲ ರಣಜಿತ್, ಈ ಬಡವರನ್ನೇ ಖರೀದಿಸಲು ಬಂದಿದ್ದ. ಇಂದು ಜ್ಯೋತಿ ನನ್ನನ್ನು ತಡೆಯದೆ ಹೋಗಿದ್ದರೆ ಇದೇ ಸ್ಥಳದಲ್ಲಿ ನಡೆಯುತ್ತಿತ್ತು ರಕ್ತದ ಕುಳಿ. ಶಶಾಂಕ್, ನಾನು ಮನಸ್ಸು ಮಾಡಿದ್ದರೆ ಅಂದೇ ಆ ಗೌಡನ ರುಂಡ ಚೆಂಡಾಡುತ್ತಿದ್ದೆ. ಒಟ್ಟಿಗೆ ಅವನು ಪ್ರಾಣ ಬಿಡಬಾರದು. ಅವನು ಮಾಡಿದ ಒಂದು ದೇಹ ಕೃತ್ಯವನ್ನು ತಾನೇ ನೆನೆಸಿಕೊಂಡು ತಾನು ನಿರ್ಮಿಸುವ ಕುಂಡದಲ್ಲಿ ಬಿಕ್ಕಿ ಬಿಕ್ಕಿ ಸಾಯಬೇಕು ಆ ಗೌಡ. ಶಶಾಂಕ್, ನಿನಗೆ ಪ್ಯಾಂಟು, ಜ್ಯೋತಿಗೆ ಒಂದು ಸೀರೆ ತಂದಿದ್ದೇನೆ, ತೆಗೆದುಕೋ. ಇದನ್ನೆಲ್ಲ ಯಾಕೆ ತರಕ್ ಹೋದೆ ರಣಜಿತ್? ಜ್ಯೋತಿ ಹರುಕು ಸೀರೆಯನ್ನು ಉಟ್ಟು ತಿರುಗುತ್ತಿರುವುದು ನಾನು ನೋಡಲಾರೆ. ಎಂಥ ದೊಡ್ಡ ಗುಣವಪ್ಪ ನಿನ್ನದು. ನಿಜವಾಗಿಯೂ ರವಿರಾಜ ನಿನ್ನಂತ ತಮ್ಮನನ್ನು ಪಡೆಯಲು ಪುಣ್ಯ ಮಾಡಿದ್ದಾನೆ. ಹಾ ಜ್ಯೋತಿ, ಇದನ್ನು ಒಳಗಡೆ ತೆಗೆದುಕೊಂಡು ಹೋಗಮ್ಮ. ನೋಡಿದೆಯಾ ರಣಜಿತ್ ನನ್ನ ತಂಗಿಯ ಮುಖವನ್ನ? ಮದುವೆ ವಯಸ್ಸಿಗೆ ಬಂದಿರುವ ಆಸರಿಲ್ಲದ ಬಳ್ಳಿ ಹೇಗೆ ಬಾಗಿದೆ ಎಂದು. ನೀನ್ ಹೇಗೇಕೆ ಮನಸ್ಸು ಬಿಚ್ಚಿ ಮಾತನಾಡುತ್ತಿದ್ದೆ ಶಶಾಂಕ್? ನಿನ್ನ ಮನಸ್ಸಿನಲ್ಲಿರುವ ಕೆಟ್ಟ ವಿಚಾರಗಳನ್ನು ಬಿಟ್ಟು ಬಿಡು. ನಿನ್ನ ತಂಗಿಯನ್ನು ನಾನು ಮದುವೆ ಆಗುತ್ತೇನೆ. ಹಾ ರಣಜಿತ್, ನೀನು ನನ್ನ ತಂಗಿಯನ್ನು ಮದುವೆ ಆಗುವೆಯಾ? ಇದು ಕನಸೋ ನನಸೋ ನನಗೆ ಒಂದು ತಿಳಿಯದಾಗಿದೆ. ಆ ಮಾರುತೇಶ್ವರ ಸಾಕ್ಷಿಯಾಗಿ ಹೇಳುತ್ತೇನೆ ರಣಜಿತ್, ನಿನ್ನ ತಂಗಿ ಜ್ಯೋತಿಯನ್ನು ನಾನೇ ಮದುವೆ ಆಗುತ್ತೇನೆ. ನೀನು ನಿಜವಾಗಿಯೂ ದೇವರಪ್ಪ. ಬರೀ ಕತ್ತಲೆ ತುಂಬಿದ ಈ ನನ್ನ ಬಾಳಿಗೆ ಬೆಳಕು ತೋರಿದ ಕರುಣಾಮಯಿ. ಅಷ್ಟೇ ಅಲ್ಲ, ಬಡವರ ಬಂಧು, ತ್ಯಾಗಜೀವಿ ನೀನು. ನಾನಲ್ಲ ಶಶಾಂಕ್ ಬಡಪಾಯಿ, ಬಡವರ ಬಂಧು ನನ್ನ ಅಣ್ಣ. ನಿನ್ನ ಸ್ನೇಹಿತ ನನ್ನ ಮನೆಗೆ ಬರ್ತಾ ಇಲ್ಲ. ಬರೀ ಸ್ಮಶಾನದಲ್ಲಿ ತಂಗಿಯ ಸಮಾಧಿ ಮೇಲೆ ನಿದ್ದೆ ಮಾಡ್ತಾ ಇದ್ದಾನೆ. ತಾನೇ ನಗುತ್ತಾನೆ, ತಾನೇ ಅಳುತ್ತಾನೆ, ತಾನೇ ತಂಗಿಯ ಜೊತೆ ಮಾತನಾಡುತ್ತಾ ಇರ್ತಾನೆ. ದಿನ ದಿನಕ್ಕೆ ಅಣ್ಣನ ಹುಚ್ಚು ಹೆಚ್ಚಾಗುತ್ತಿದೆ ಶಶಾಂಕ್. ಅವನ ನಡೆ ನುಡಿಗಳನ್ನು ನೋಡಿ ಹುಚ್ಚತನ ಗುಣಮುಖವಾಗುತ್ತದೆ ಇಲ್ಲ ಎಂದು ನನಗೆ ಆಶ್ಚರ್ಯವಾಗುತ್ತಿದೆ ಶಶಾಂಕ್. ಅವನನ್ನು ಹೇಗಾದರೂ ಸಮಾಧಾನ ಮಾಡಿ ನಾನು ಮನೆಗೆ ಕರ್ಕೊಂಡ್ ಬರ್ತೇನೆ. ನೀನು ಇಲ್ಲೇ ಇರು. ಆಯ್ತು, ಕರೆದುಕೊಂಡು ಬಾ ಶಶಾಂಕ್. ಓ ನನ್ನ ಜ್ಯೋತಿ, ಕೆನ್ನ ಬಾಳ ಪ್ರೇಮ ಕಾತಿ, ಸುರಿಸಿ ಬಾ ಒಂದು ಶೃಂಗಾರ ಶ್ರುತಿ.